ಬಸವಣ್ಣನವರು 12ನೇ ಶತಮಾನದಲ್ಲಿ ಬದುಕಿದ ಮಹಾನ್ ಧಾರ್ಮಿಕ ಮತ್ತು ಸಾಮಾಜಿಕ ಸಂಸ್ಕಾರಕ. ಅವರು ಲಿಂಗಾಯತ ಧರ್ಮದ ಪ್ರವರ್ತಕರಾಗಿದ್ದು, ಸಮಾಜದಲ್ಲಿ ಸಮಾನತೆ, ನೈತಿಕತೆ ಮತ್ತು ಶುದ್ಧ ಜೀವನದ ಬೋಧನೆಗಳನ್ನು ನೀಡಿದರು. ಬಸವಣ್ಣನವರು ಕಲ್ಯಾಣದ ರಾಜನಿಗೆ ಪ್ರಧಾನಿಯಾಗಿ ಸೇವೆ ಸಲ್ಲಿಸಿದರು. ಆದರೆ ಆ ಬಳಿಕ ಅವರು ಸಮಾಜದ ಅಸಮಾನತೆ ಮತ್ತು ಜಾತಿ ಭೇದದ ವಿರುದ್ಧ ಎದ್ದರು. ಬಸವಣ್ಣನವರು ಕಾಯಕವೇ ಕೈಲಾಸ ಎಂಬ ತತ್ವವನ್ನು ಸಾರಿದರು. ಅಂದರೆ ಶ್ರಮದ ಮೂಲಕ ಜೀವನ ಸಾಗಿಸುವುದು ದೇವರ ಸೇವೆಯಷ್ಟೇ ಎನಿಸಲಾಗಿದೆ. ಅವರು ವಚನ ಸಾಹಿತ್ಯವನ್ನು ಬೆಳೆಸಿದರು. ವಚನಗಳು ಸ್ಫೂರ್ತಿದಾಯಕ, ಸರಳ ಭಾಷೆಯಲ್ಲಿರುವ ಧಾರ್ಮಿಕ ಹಾಗೂ ನೈತಿಕ ತತ್ವೋಪದೇಶಗಳಾಗಿವೆ. ಅವರು ಆಧುನಿಕ ಸಮಾಜದ ನಿರ್ಮಾಣಕ್ಕೆ ಗಟ್ಟಿ ಅಡಿಶಿಲೆಯಾಗಿದ್ದಾರೆ. ತಮ್ಮ ಆದರ್ಶಗಳನ್ನು ವ್ಯಾಪಕವಾಗಿ ಹರಡಲು ಅನುಭವ ಮಂಟಪ ಎಂಬ ಸಭಾಂಗಣವನ್ನು ಸ್ಥಾಪಿಸಿದರು. ಇದರಲ್ಲಿ ಎಲ್ಲಾ ವರ್ಗದ ಜನರು ಭಾಗವಹಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುತ್ತಿದ್ದರು. ಬಸವಣ್ಣನವರು ಸಮಾಜದಲ್ಲಿ ಮಾನವೀಯತೆ, ಸತ್ಯ ಮತ್ತು ಧರ್ಮದ ಮಹತ್ವವನ್ನು ಸಾರಿದವರು. ಅವರ ತತ್ವಗಳು ಇಂದಿಗೂ ಪ್ರಸ್ತುತವಾಗಿವೆ ಮತ್ತು ಜನರಲ್ಲಿ ಶ್ರದ್ಧೆ, ಪ್ರೀತಿ ಮತ್ತು ಸಹಾನುಭೂತಿಯ ಬೆಳವಣಿಗೆಗೆ ಕಾರಣವಾಗಿವೆ.